Hello everyone. So in today's class, I'll be continuing the same problem. Okay. So previous class ಅಲ್ಲಿ ನಾವು ಸುರೇಶ್ ಮತ್ತೆ ಮಹೇಶ್ ಆ ಪ್ರಾಬ್ಲಮ್ ಅಲ್ಲಿ ಇದ್ವಿ. ಸೊ ಆ ಪ್ರಾಬ್ಲಮ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ರಾಯಲ್ಟಿ ರಿಸೀವಬಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ನಾವು. ನಂತರ ಶಾರ್ಟ್ ವರ್ಕಿಂಗ್ ಸೆಲೋಬಲ್ ಅಕೌಂಟ್, ನೆಕ್ಸ್ಟ್ ಸಬ್ಲೆಸ್ಸಿ ಕಿರಣ್ಸ್ ಅಕೌಂಟ್. ಓಕೆ. ಸೊ ಸಬ್ಲೆಸ್ಸಿ ಮತ್ತೆ ಲೆಸ್ಸಿ ಮಧ್ಯೆ ಏನು ಅಗ್ರಿಮೆಂಟ್ ಇತ್ತು ಅದರ ಪ್ರಕಾರ ರಾಯಲ್ಟಿ 12.5 per ton, minimum rent 5,000, recoupment being available for the 2 years following the short working. ಸೊ ಆ ಟೇಬಲ್ ಏನಿತ್ತು ನಾವು ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಮೆಂಟ್ ಅದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದಾನಲ್ವಾ. ಸೊ ನೆಕ್ಸ್ಟ್ ರಾಯಲ್ಟಿ ರಿಸೀವಬಲ್ ಅಕೌಂಟ್, ಮೊದಲನೇದಾಗಿ ರಾಯಲ್ಟಿ ರಿಸೀವಬಲ್ ಅಕೌಂಟ್ ಪ್ರಿಪೇರ್ ಮಾಡುವ. ಸೊ ರಾಯಲ್ಟಿ ಡ್ಯೂಗೆ ಏನೆಂಟ್ರಿ ಬರುತ್ತೆ ಅಲ್ಲಿ, ಈಗ ಯಾರು ಸುರೇಶ್ ಆಕ್ಟ್ಸ್ ಆಸ್ ಲ್ಯಾಂಡ್ ಲಾರ್ಡ್ ಅಲ್ವಾ, ಇಲ್ಲಿ ಸುರೇಶ್ ಆಕ್ಟ್ಸ್ ಆಸ್ ಲ್ಯಾಂಡ್ ಲಾರ್ಡ್. ಸೊ ಏನೆಂಟ್ರಿ ಬರುತ್ತೆ ಫಾರ್ ರಾಯಲ್ಟಿ ಡ್ಯೂ, ಸಬ್ಲೆಸ್ಸೀಸ್ ಅಕೌಂಟ್ ಡೆಟರ್ ಟು ರಾಯಲ್ಟಿ ಅಕೌಂಟ್, ಕರೆಕ್ಟಾ? ಸೊ ಸಬ್ಲೆಸ್ಸೀಸ್ ಅಕೌಂಟ್ ಡೆಟರ್ ಟು ರಾಯಲ್ಟಿ ರಿಸೀವಬಲ್ ಅಕೌಂಟ್. ಸಬ್ಲೆಸ್ಸಿ ಯಾರು? ಕಿರಣ್. ಸೊ ರಾಯಲ್ಟಿ ರಿಸೀವಬಲ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಕಿರಣ್ಸ್ ಅಕೌಂಟ್ 3,125. ಓಕೆ, 3,125 ರಾಯಲ್ಟಿ. ಓಕೆ, ನೆಕ್ಸ್ಟ್ ರಾಯಲ್ಟಿ ಪೇಯಬಲ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಏನ್ ಎಂಟ್ರಿ ಬರೆದಿದ್ದೇವೆ, ಬೈ ರಾಯಲ್ಟಿ ರಿಸೀವಬಲ್ ಅಕೌಂಟ್ 2,500. ಓಕೆ, ಇಲ್ಲೇನಾಯ್ತು ಟು ರಾಯಲ್ಟಿ ಪೇಯಬಲ್ ಅಕೌಂಟ್ 2,500. So total 3,125, difference 625 to be transferred to profit and loss account. So to profit and loss account 625. Next, for royalty due entries by Kiran's account 3,750 royalty. Next, royalty payable account na ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಬೈ ರಾಯಲ್ಟಿ ರಿಸೀವಬಲ್ ಅಕೌಂಟ್ 3,000 ಅಂತ ತಗೊಂಡಿದ್ದೇವೆ ಅಲ್ಲಿ. ಹಾಗಾಗಿ ಇಲ್ಲಿ ಏನ್ ಎಂಟ್ರಿ ಬರುತ್ತೆ, ಟು ರಾಯಲ್ಟಿ ಪೇಯಬಲ್ ಅಕೌಂಟ್ 3,000. ಟೋಟಲ್ 3,750, ಡಿಫರೆನ್ಸ್ 750 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಫಾರ್ ರಾಯಲ್ಟಿ ಡ್ಯೂ ಬೈ ಕಿರಣ್ಸ್ ಅಕೌಂಟ್ 5,000 royalty. 5,000 royalty in the year 2007. To royalty payable account 4,000. To profit and loss account 1,000. It is 5,000 minus 4,000, 1,000. Okay. Next, again for royalty due entries by Kiran's account 6,250. So 6,250 royalty in the year 2008. To royalty payable account 5,000. Total 6,250 minus 5,000, 1,250 to be transferred to profit and loss account. Next 2009 by Kiran's account 10,000. Okay. To royalty payable account 8,000. ಸೊ ನಾವು ರಾಯಲ್ಟಿ ಪೇಯಬಲ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಏನ್ ತಗೊಂಡಿದ್ದೇವೆ, ಬೈ ರಾಯಲ್ಟಿ ರಿಸೀವಬಲ್ 8,000 ನ ತಗೊಂಡಿದ್ದೇವೆ. ಸೊ ಇಲ್ಲಿ ಏನಾಗುತ್ತೆ ಎಂಟ್ರಿ, ರಾಯಲ್ಟಿ ರಿಸೀವಬಲ್ ಅಕೌಂಟ್ ನ ಡೆಬಿಟ್ ಸೈಡ್ ಅಲ್ಲಿ ಟು ರಾಯಲ್ಟಿ ಪೇಯಬಲ್ ಅಕೌಂಟ್ 8,000 ಆಗುತ್ತೆ. ಡಿಫರೆನ್ಸ್ ಇಷ್ಟು, ಈಗ 10,000 ಟೋಟಲ್ ಮೈನಸ್ 8,000, 2,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಸೆಲೋಬಲ್ ಅಕೌಂಟ್. ಓಕೆ, ಶಾರ್ಟ್ ವರ್ಕಿಂಗ್ಸ್. ಸೊ ಈಗ ಅಲ್ಲಿ ಏನ್ ಎಂಟ್ರಿ ಬರುತ್ತೆ,
For royalty due ಏನಿತ್ತು less sublessees account debtor to short workings account ಅಲ್ವಾ. So by Kiran's account, sublessee Kiran by sublessee's account or by Kiran's account, short working 1875 in the year 2005. Total 1875. Okay. So balance 1875. By balance brought down 1875. Again by Kiran's account 1250 short working. Total 3125. To balance carried down 3125. Okay. By balance brought down 3125. 2007 ಅಲ್ಲಿ ನೋಡಿ ಶಾರ್ಟ್ ವರ್ಕಿಂಗ್ ರೀಕೂಪ್ಮೆಂಟ್ ಇದೆ, ರಿಟರ್ನ್ ಆಫ್ ಇದೆ, ರಿಕೂಪ್ಮೆಂಟ್ ಅಲ್ಲ ರಿಟರ್ನ್ ಆಫ್. ಸೊ ರಿಟರ್ನ್ ಆಫ್ ಇದ್ದಾಗ ಏನಂತೇಳಿ ಶಾರ್ಟ್ ವರ್ಕಿಂಗ್ ಸೆಲೋಬಲ್ ಅಕೌಂಟ್ ಡೆಟರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1875. ಟೋಟಲ್ 3125. ಡಿಫರೆನ್ಸ್ 1250. By balance brought down 1250. Next in the year 2008, there is recoupment of short working of rupees 1250. So recoupment iddaga ಏನಂటే short working sellable account debtor to okay ಏನಂತೇಳಿ sublessees account. So ಇದು ಕಿರಣ್ ಆಗಬೇಕು. ಓಕೆ, short working sellable account debtor to Kiran's account 1250. Total 1250. Next, sublessee Kiran's account. For royalty due ಗೆ entry royalty account debtor short workings account debtor to lessers account. ಯಾವಾಗ when lessee is or he acts as lessee. Here lessee acts as landlord. So for royalty due the entry is sublessee's account debtor to royalty receivable account to short working allowable account. So on the debit side of sublessee to royalty receivable account 3125. Short working allowable account 1875. Cash received from Kiran sublessee by bank account 5000. Total 5000. Again same entry in the year 2006 to royalty receivable account 3750. To short working allowable account 1250. Okay, cash received from Kiran entries by bank account 5000. Total 5000. Next in the year 2007 there is no short working, so to royalty receivable account 5000 by bank account 5000. Total 5000. Next 8 ಅಲ್ಲಿ ಕೂಡ ಅಷ್ಟೇ 2008 ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಸೊ ಟು ರಾಯಲ್ಟಿ ರಿಸೀವಬಲ್ ಅಕೌಂಟ್ 6250 by bank account, that is cash received from Mr. Kiran sublessee 5000. Next short working recouped. So ಏನಂತ ಬರುತ್ತಲ್ಲಿ by short working allowable account 1250 short working recouped. Next in the year 2009, okay, to royalty receivable account 10,000 royalty
by bank account, that is cash received from Mr. Kiran sublessee 10,000. So ಶಾರ್ಟ್ ವರ್ಕಿಂಗ್ ಇಲ್ಲ ಅಲ್ಲಿ, ಅದೇ ರೀತಿ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ರಿಕೂಪ್ಮೆಂಟ್ ಕೂಡ ಆಗಿಲ್ಲ. ಹಾಗಾಗಿ ಟೋಟಲ್ 10,000.